ಕ್ರಿಕೆಟ್ ವ್ಯೂಸ್ ಜಾನಿ ಸರ್ ಇಸ್ ಬಾರ್ 300 ಪಾರ್ ಅಂತ ಇದ್ರು. ಆದ್ರೆ ಇವರು ಆಡ್ತಾ ಇರೋದು ನೋಡಿದ್ರೆ ಇಸ್ ಬಾರ್ ಪಹಲೆ ಟೂರ್ನಮೆಂಟ್ ಸೆ ಬಹಾರ್ ಅನ್ನೋ ತರ ಆಗಿದೆ. ಇದಕ್ಕೇನಂತೀರಾ? ಹೌದು ಸರ್, ಹೈ ರಿಸ್ಕ್ ಹೈ ರಿವಾರ್ಡ್ ಅಂತಾನೆ ಮಾತಾಡ್ತಾ ಇದ್ದು. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಸ್ಮಾಲ್ ಕ್ಯಾಪ್ ತಗೊಂಡ್ರೆ ಸಮ್ಟೈಮ್ಸ್ ಅದು ಬೆಜಾನ್ ರಿವಾರ್ಡ್ಸ್ ನ ಕೊಡುತ್ತೆ. ಬಟ್ ಕೆಳಗಡೆ ಬಿದ್ದಾಗ ಜಾಸ್ತಿ ಬೀಳೋದು ಸ್ಮಾಲ್ ಕ್ಯಾಪ್ಗಳೇ ಫಾರ್ ದಟ್ ಮ್ಯಾಟರ್. ಯಾವುದು ಸ್ಟೇಬಲ್ ಆಗಿ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ ಕೊಡೋದು ಹೇಳಿ? ಲಾರ್ಜ್ ಕ್ಯಾಪ್ಗಳು ಅಥವಾ ಎಸ್ಟಾಬ್ಲಿಷ್ಡ್ ಕಂಪನಿಗಳು. ಹಾಗಾಗಿ ನೀವು ಸ್ಟಾಕ್ ಮಾರ್ಕೆಟ್ಗೂ ಇದಕ್ಕೂ SRH ಬ್ಯಾಟಿಂಗು ಕ್ಲಿಯರ್ಲಿ ರಿಲೇಟ್ನ ಮಾಡ್ಬೋದು. ಹೈ ರಿಸ್ಕ್ ಇದೆ ಇವರ ಬ್ಯಾಟಿಂಗಲ್ಲಿ. ಸ್ವಲ್ಪ ಆ ಒಂದು ಏನು ಹೇಳ್ತೀರಾ, ಫೌಂಡೇಶನ್ ಬ್ಲಾಕ್ಸ್ ಅಂತ ಕರಿತೀವಿ, ಆ ಬ್ಲಾಕ್ಸ್ ಇಲ್ಲಿ ಕಾಣ್ತಾ ಇಲ್ಲ. ಆ ಫೌಂಡೇಶನ್ ಬ್ಲಾಕ್ಸ್ ಯಾರ್ದು ಸಾಲಿಡ್ ಆಗಿರುತ್ತೆ ನೋಡಿ, ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ಅಟ್ಲೀಸ್ಟ್ ಅಣ್ಣ ಇವ್ರು ಹೋದ್ರೆ ರನ್ ಹೊಡಿತಾರೆ ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸುಮಾರು ಜನ ಬ್ಯಾಟರ್ಸು ಲಾಟ್ರಿ ತರ ಕಾಣ್ತಾ ಇದೆ. ಬಂದ್ರೆ ಬೆಟ್ಟ ಹೋದ್ರೆ ಮಟ್ಟ ಅಂತಾರೆ ನೋಡಿ, ಆ ತರ ಆಗೋಗಿದೆ.